ಸ್ನೇಹಿತರೆ, ನಮಸ್ಕಾರ. ನಮಸ್ತೆ, ನಾನು ರೂಪಾ ನಟರಾಜ್ ಅಂತ. ಇದು ಗುಳಗುಂಟಮ್ಮ ದೇವಸ್ಥಾನ ಅಂತ. ಇದು ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ ಹತ್ರ ಬರುತ್ತೆ. ವೈಷ್ಣೋದೇವಿ ನೋಡೋದೇ ಬೇಡ. ಯಾರಷ್ಟು ದೂರ ಹೋಗಿ ವೈಷ್ಣೋದೇವಿ ನೋಡೋಕ್ಕಾಗಲ್ವೋ ಅದನ್ನು ತೃಪ್ತಿಯಾಗಿ ಮನಸ್ಸಿಂದ ಸಂತೋಷವಾಗಿ ಹೇಳ್ತೀನಿ, ನೀವು ಆರಾಮಾಗಿ ಬಂದು ಇಲ್ಲಿ ನೋಡ್ಬೋದು. ಇನ್ನೊಂದು ಏನು ಅಂದರೆ, ಇಲ್ಲೊಂದು ವಿಶೇಷತೆ ಇದೆ, ಒಂದು ಅದ್ಭುತ ನಡೆಯುತ್ತೆ. ನಾನು ಅದನ್ನು ಹೇಳಿಬಿಟ್ರೆ ಅದರ ಸ್ವಾರಸ್ಯ ಹೊಟ್ಟೋಗುತ್ತೆ. ನೀವು ಈ ವಿಡಿಯೋ ಇದರಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿನ ವಿಳಾಸ ನಿಮಗೆ ತೆರೆ ಮೇಲೆ ಕಾಣಿಸುತ್ತೆ. ಹೌದು ಸ್ನೇಹಿತರೆ, ನಾನೀಗ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚಿಕ್ಕ ದೊಡ್ಡವಾಡಿ ಗ್ರಾಮದ ಶ್ರೀ ಗುಳಗುಂಟಮ್ಮ ದೇವಸ್ಥಾನದ ಕ್ಷೇತ್ರದಲ್ಲಿದ್ದೀನಿ ಸ್ನೇಹಿತರೆ. ಇಲ್ಲಿರುವಂಥ ಗುಳಗುಂಟಮ್ಮ ದೇವಸ್ಥಾನ ಬಹಳ ಸಣ್ಣದಾಗಿದ್ದರೂ ಕೂಡ ಅದರ ಖ್ಯಾತಿ ಮಾತ್ರ ಬಹಳ ದೊಡ್ಡದು ಇರುವಂಥದ್ದು ಸ್ನೇಹಿತರೆ. ಈ ಚಿಕ್ಕ ದೇವಸ್ಥಾನದಲ್ಲಿ ನೆಲೆ ನಿಂತಿರ್ತಕ್ಕಂಥ ಈ ಗುಳಗುಂಟಮ್ಮ ದೇವಸ್ಥಾನ ವೈಷ್ಣವ ದೇವಿಯ ಪ್ರತಿರೂಪದ ಅಪರಾವತಾರ ಅಂಥೇಳಿ ಇಲ್ಲಿ ಖ್ಯಾತಿ ಕೂಡ ಹೊಂದಿರುವಂಥದ್ದು ಸ್ನೇಹಿತರೆ. ತನ್ನನ್ನು ನಂಬಿ ಬರ್ತಕ್ಕಂಥ ಭಕ್ತರಿಗೆ ಅವರ ಕೋರಿಕೆಗಳನ್ನು ಸದಾಕಾಲ ಈಡೇರಿಸುವುದರಲ್ಲಿ ಈ ದೇವಸ್ಥಾನ ಅಗ್ರಗಣ್ಯವಾಗಿದೆ ಅಂಥೇಳಿ ಭಕ್ತರು ಭಕ್ತಿಪೂರ್ವಕವಾಗಿ ಹೇಳುವಂಥದ್ದು ಸ್ನೇಹಿತರೆ. ಇದರ ಜೊತೆಗೆ ಈ ಕ್ಷೇತ್ರದಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂದ್ರೆ, ಭಕ್ತರು ತಮ್ಮ ಮನಸ್ಸಿನಾಗ ಅಂದ್ಕೊಂಡಿರ್ತಾನೆ, ನಾ ಇಂಥದ್ದು ಕೆಲಸ ಮಾಡ್ಕೊಂಡೇನೆ, ಇದಾಕೈತೋ ಇಲ್ಲೋ ಅನ್ನುವಂಥ ವಿಚಿತ್ರ ಕುತೂಹಲ ಭಕ್ತರಿಗಿರ್ತಂತೆ. ಅಂಥ ಭಕ್ತರ ವಿಚಿತ್ರ ಕೋರಿಕೆ, ಈ ತಾವು ಮನಸ್ಸಲ್ಲಿ ಅಂದ್ಕೊಂಡಂಥ ಕೆಲಸಗಳು ಆಗ್ತಾವೋ ಇಲ್ಲೋ ಅನ್ನೋದ್ರ ಬಗ್ಗೆ ಈ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟವಾದ ಪದ್ಧತಿ ಇದೆ. ಒಂದು ತೆಂಗಿನಕಾಯಿ ಮೇಲೆ ಕುಳಿತಂಥ ಪೂಜಾರಿಗಳು ತಾವು ತಿರುಗುವ ಮೂಲಕ ಭಕ್ತರು ಕೋರಿಕೆಯನ್ನು ಈಡೇರ್ತಾವ ಅಂದ್ರೆ ಬಲಗಡೆ ತಿರುವುದು, ಇಲ್ಲ ಅಂದರೆ ಎಡಗಡೆ ತಿರುಗುವ ಒಂದು ಪದ್ಧತಿ ಇಲ್ಲಿ ಬಹಳ ವಿಶಿಷ್ಟವಾಗಿರುವಂಥದ್ದು. ಈ ಒಂದು ಪದ್ಧತಿ ಬಹಳ ಜನ ಭಕ್ತರನ್ನು ಗಮನ ಸೆಳೆದಿರುವಂಥದ್ದು ಸ್ನೇಹಿತರೆ. ಭಕ್ತರ ಭವಿಷ್ಯವನ್ನು ನುಡಿಯುವಂಥ ಹೇಳಿಕೆಗಳಿಂದಾಗಿ ಈ ಕ್ಷೇತ್ರದ ಮಹಿಮೆ ಎಲ್ಲ ಕಡೆ ಹಬ್ಬಿರುವಂಥದ್ದು, ಪ್ರಸರಿಸಿರುವಂಥದ್ದು. ದೂರದ ಊರುಗಳಿಂದ ಈ ದೇವತೆಯ ದರ್ಶನಕ್ಕಾಗಿ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಭಕ್ತರ ಭವಿಷ್ಯವಾಣಿಯ ಹೇಳಿಕೆಗಳಿಂದಾಗಿ ಈ ಕ್ಷೇತ್ರದ ಮಹಿಮೆ ಬಹಳ ದೂರ ಕಡೆ ಹಬ್ಬಿರುವಂಥದ್ದು. ಈ ಪ್ರಖ್ಯಾತಿಯಿಂದಾಗಿ ಬಹಳ ಜನ ಭಕ್ತರು ಸಾಗರೋಪಾದಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ದೇವತೆಯ ದರ್ಶನ ಪಡೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಈ ದೇವತೆಯಲ್ಲಿ ಭಕ್ತಿಪೂರ್ವಕ ಕೋರಿಕೆ ಸಲ್ಲಿಸ್ತಾ ಇರುವಂಥದ್ದು ಸ್ನೇಹಿತರೆ. ಈಗ ನಾನು ಹೆಂಗೆ ಹೋದ್ನೆ ಅಂದರೆ, ಈ ಗುಳಗುಂಟಮ್ಮ ದೇವಸ್ಥಾನದ ಖ್ಯಾತಿಯನ್ನು ಕೇಳಿ ಭಕ್ತರಿಗೆ, ನಮ್ಮ ವೀಕ್ಷಕರಿಗೆ ಈ ಕ್ಷೇತ್ರದ ಮಹಿಮೆ ಮತ್ತು ಈ ಕ್ಷೇತ್ರವನ್ನು ತೋರಿಸೋ ಸಲುವಾಗಿ ನಾನು ಕೂಡ ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು ಸ್ನೇಹಿತರೆ. ಇದೆಲ್ಲ ಸರಿ, ಮತ್ತು ಈ ಕ್ಷೇತ್ರಕ್ಕೆ ಹೆಂಗೆ ಹೋಗೋದ, ಎಲ್ಲೈತಿ ಅಂಥೇಳಿ ನಿಮ್ಮ ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲಿ ಪ್ರಶ್ನೆ ಹೇಳುವಂಥದ್ದು ಸ್ನೇಹಿತರೆ. ನೀವು ಬೆಂಗಳೂರಿನಿಂದ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ದಾಬಸ್ಪೇಟೆಗೆ ಬರಬೇಕು. ದಾಬಸ್ಪೇಟೆ 59 ಕಿಲೋಮೀಟ್ರ್ ಇರುವಂಥದ್ದು. ಅಲ್ಲಿಂದ ಮಧುಗಿರಿ ರೋಡ್ ಅದ. ಮಧುಗಿರಿ ರೋಡ್ ಕಡೆ ಹೋದರೆ 22 ಕಿಲೋಮೀಟ್ರ್ ಹೋದ ಕೂಡಲೇ ಅಲ್ಲಿ ಉಡಿಗೇರಿ ಕ್ರಾಸ್ ಬರ್ತದೆ. ಉಡಿಗೇರಿ ಕ್ರಾಸಿಂದ 6 ಕಿಲೋಮೀಟ್ರ್ ಹೋದರೆ ಈ ಚಿಕ್ಕ ದೊಡ್ಡವಾಡಿ ಗ್ರಾಮ, ಈ ಗುಳಗುಂಟಮ್ಮ ದೇವಸ್ಥಾನದ ಕ್ಷೇತ್ರ ಸಿಗುವಂಥದ್ದು ಸ್ನೇಹಿತರೆ. ನೀವು ಹಾಗೆ ತುಮಕೂರಿಂದ ಬರಬೇಕಾದ್ರೆ, ತುಮಕೂರಿಂದ ಬಂದರೂ ಕೂಡ ಕೇವಲ ತುಮಕೂರಿಂದ 22 ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು ಸ್ನೇಹಿತರೆ ಈ ಕ್ಷೇತ್ರ. ಅದೇ ಇದೇನು ಉಡಿಗೇರಿ ಕ್ರಾಸ್ ಐತಲ್ಲ, ಉಡಿಗೇರಿ ಕ್ರಾಸ್ಗೆ ಬಂದು ಅಲ್ಲಿಂದ 6 ಕಿಲೋಮೀಟ್ರ್ ಮತ್ತು ಈ ಕ್ಷೇತ್ರಕ್ಕೆ ಬಂದು ಅಂದ್ರೆ ಈ ಚಿಕ್ಕ ದೊಡ್ಡವಾಡಿ ಗ್ರಾಮಕ್ಕೆ ಬರ್ಬೋದು. ಇಲ್ಲಿಂದ ಊರಿಂದ ಕೇವಲ 1 ಕಿಲೋಮೀಟ್ರ್ ದೂರದಲ್ಲಿ ಈ ದೇವಸ್ಥಾನ ಇರುವಂಥದ್ದು ಸ್ನೇಹಿತರೆ. ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಭಾಳ ಬ್ಯುಸಿಯಾಗಿರ್ತಾನೆ, ಸಂಸಾರದ ಜಂಜಾಟದಾಗ ಬ್ಯುಸಿಯಾಗಿರ್ತಾನೆ. ಇಂಥ ಬ್ಯುಸಿ ಶೆಡ್ಯೂಲ್ನಾಗ ದೇವರ ದಿಂಡ್ರು ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡಬೇಕಾಕೈತಿ. ಅಂಥ ಭೇಟಿ ಕೊಡುವಂಥ ಪ್ರಮುಖವಾದ ಸ್ಥಳ ಕೂಡ ಈ ಗುಳಗುಂಟಮ್ಮ ದೇವಸ್ಥಾನ ಸ್ನೇಹಿತರೆ. ನೀವು ಕೂಡ ನಿಮ್ಮ ಸಂಸಾರದ ಬ್ಯುಸಿ ಸಮಯದಲ್ಲಿ ಬಿಡು ಮಾಡಿಕೊಂಡ ಈ ಕ್ಷೇತ್ರಕ್ಕೆ ಒಮ್ಮೆ ವಿಸಿಟ್ ಮಾಡಿ ಆ ದೇವತೆಯ ದರ್ಶನ ತೆಗೆದುಕೊಂಡು ಪಾವನ ಆಗಬೇಕು ಅಂಥೇಳಿ ನಮ್ಮ ವಾಹಿನಿಯ ಆಶಯ ಸ್ನೇಹಿತರೆ.
उपविष्टौ कथा आकाशचक्रतरवैश्यवाख्यो राजोगासावगमस्तामहं तत्त्वमिच्छाम्येकमुदसतत दुःखान्मे वदतसुताय यततां विना ममत्वं वचनाप्यस्य राज्याङ्गे स्वजनेषुते विचारदोषिखाग्नसकमेतनमुनिसत्तमा अगन्तरिकन्मोक्षकर्णासदातोजनग्रामसन्निहितत्वं सोऽधनेश्वरः पुष्टशरीरकरणमहमेषार्गेन्द्र कार्यशास्त्रेजतोषस्तां तत्त्वं सप्तमान् भवेदगातमित्थं प्रभावमस्या देव्यात्मभोग्यश्रुतप्रदांसे ऐं ॐ स्वस्ति श्रीमार्कण्डेयपुराणे स्वस्तिसावणके मन्वन्तरे श्रीदेवी माहात्म्ये प्रथमः श्रीजगदम्बार्पणमस्तु सर्वमङ्गलमङ्गल्ये शिवे सर्वार्थसात्विकगत्रे कमलान्धारकानामृते शब्दरग्राख्यो महाग्रह आयुध्यतान्थानाश्रत्रेण महानभोपन्तावद्भक्तिरविधरसुलोमा महाग्रह कवितानां ते षड्धरभास्कुलविधेरणिगतवान्तकश्लोके लेखे परिवारभावतोरथानां पर्यासागद्धेतस्विनगद्धः प्राणात्मगतानादवन्तोसद्भृतान्तविधेतसंयतरथानां परिवारतः स्तोत्रस्थायिष्ठो देव्यावाहनके धृष्टादासुरसंज्ञेशमुनेष्मुक्तासुरः निक्ष्मासानुमुचगांसकथमेन भुजं कदावः यजनपतिता उमाभिन्ना सूर्यनवक् देवता रक्षान्दारयामः नमो देव्यै महादेव्यै शिवायै सततं नमः वर्णां तपसाज्वलन्तीं वैरोचनीं धर्मपदे जुजुष्टां दुर्गां देवीं शरणमहं प्रपत्ते सुतरसितवचय नमः
अग्ने त्वम्बालयानव्यो अस्मान् स्वस्ति विरददुर्गाणि विश्वा ओश्च पृथ्वे बहुलान वर्णे भवादोकायनयाय शय्योः विश्वानि नो दुर्गः जातवेदः सन्दन्नमावादुरितादुपदुषे अग्ने अत्रिवन्मनसा गणानोऽस्माभिर्भि ऋतनादितकं सहमानमग्नमस्तिकं हुवेम परमात्तरस्थात् विश्वाक्षामद्देवो अतिदुरिताद्भिः वत्रोषितमेभ्यो अग्नेकमहोदानव्यस्तसक्ते स्वाञ्चाग्ने कनवं विप्रयस्मात् यज्ञगौतकमाजद्विषस्मात् विष्णोदनुसन्दरेम नाकस्य पृष्ठममिदं वसानो वैष्णवीं लोकयमादयन्तां कात्या नमस्त्रिपुरसुन्दरी हृदयदेवी शिरोदेवी शिखादेवी कवचदेवी नेत्रदेवी अस्त्रदेवी कामेश्वरी पदमालिनी नित्यक्लिन्ने बेरुण्डे वनिवासिनी महावज्रेश्वरी शिवदूती त्वरिते कुलसुन्दरि नित्ये नीलपताके विजये सर्वमङ्गले ज्वालामालिनी चित्रे महनित्ये परमेश्वर परमेश्वरि मित्रे शमयी षष्ठी शमयी उड्डी शमयी चर्यानाथमयी लोपामुद्रामयी अगस्त्यमयी कालतापनमयी धर्माचार्यमयी मुक्तकेशीश्वरमयी दीपकलानाथमयी विष्णुदेवमयी प्रभाकरदेवमयी तेजोदेवमयी मनोजदेवमयी कल्याणदेवमयी वासुदेवमयी रत्नदेवमयी श्रीरामानन्दमयी अणिमा सिद्धे लघिमा सिद्धे गरिमा सिद्धे महिमा सिद्धे ईशित्व सिद्धे वशित्व सिद्धे शरणागता परिपालनहारी शरणागता परिपालनहारी जय जगदीश्वरी माता सरस्वती चन्द्रबिम्ब समा वदन विराजे शशिमुकुटा माला गलधारी चन्द्रबिम्ब समा वदन विराजे शशिमुकुटा माला गलधारी वीणा वाम अंग में शोभे वीणा वाम अंग में शोभे श्रीदेवी महात्म्ये प्रथमः श्री जगदम्बार्पणमस्तु सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणे वैष्णवी भार्गवी वाग्देवी त्रिगुणात्मिके विन्ध्यविलासिनि वाराहि त्रिपुराम्बिके वैष्णवी भार्गवी वाग्देवी त्रिगुणात्मिके विन्ध्यविलासिनि वाराहि त्रिपुराम्बिके भवती विद्यां देहि भगवती सर्वार्थसाधिके सत्यार्थचन्द्रिके मां पाहि महनीय मन्त्रात्मिके मां पाहि मातङ्गी मायात्मिके ನಮಸ್ಕಾರ, ನನ್ನ ಹೆಸರು ಆನಂದಲಕ್ಷ್ಮಿ ಅಂತ. ನಾವು ಶ್ರೀಶಕ್ತಿ ಪಾರಾಯಣ ತಂಡದಿಂದ ಬಂದಿದ್ದೀವಿ. ನಮ್ಮ ತಂಡದ ಗುರುಗಳಾದಂಥ ರೂಪಾ ನಟರಾಜ್ ಅವರು ಹಾಗೂ ನಮ್ಮ ಕಾರ್ಯನಿರ್ವಾಹಕಿಯವರಾದಂಥ ವೀಣಾ ಶ್ರೀಧರ್ ಅವರು
ನಾವು ನಮ್ಮ ತಂಡವನ್ನು ಸುಮಾರು 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ನಮ್ಮ ತಂಡದ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೇ ಕರೆದ್ರೂ, ಯಾರದೇ ಮನೆಗಿರ್ಬೋದು ಅಥವಾ ಯಾವುದೇ ದೇವಸ್ಥಾನಗಳಲ್ಲಿರಬಹುದು, ಎಲ್ಲೇ ಕರೆದ್ರೂ ನಾವು ಪಾರಾಯಣಕ್ಕೆ ಅಂತ ಹೋಗ್ತೀವಿ. ನಮ್ಮ ಗುರುಗಳು ಈ ತಂಡವನ್ನು ನಿಸ್ವಾರ್ಥವಾಗಿ ಬೆಳೆಸ್ತಾ ಇದ್ದಾರೆ. ನಾವು ಯಾವುದೇ ಆದಂತಹ ಸ್ವಾರ್ಥ ಭಾವನೆ ಇಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾವು ಹೋಗಿ ನಾವು ಪಾರಾಯಣವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂಡದ ವತಿಯಿಂದ ನಾವು ವಿಷ್ಣು ಪಾರಾಯಣ, ಲಕ್ಷ್ಮೀ ಪಾರಾಯಣ, ದೇವಿ ಪಾರಾಯಣ, ಶಿವ ಪಾರಾಯಣ ಹಾಗೂ ಮಣಿದ್ವೀಪ ವರ್ಣನ ಪೂಜೆಗಳನ್ನೆಲ್ಲ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂಡ ಹೋಗಿ ಪಾರಾಯಣ ಮಾಡ್ಕೊಂಡು ಬರೋದ್ರಿಂದ ಎಲ್ಲರಿಗೂ ಬಹಳಷ್ಟು ಪಾಸಿಟಿವ್ ವೈಬ್ಸೇ ಬಂದಿದೆ ಅಂತ ಹಿಂದಿನ ವಿಡಿಯೋಗಳಲ್ಲೂ ಇದೆ, ಈಗಲೂ ಸಹ ಅದೇ ಪ್ರೂವ್ ಆಗ್ತಾ ಇದೆ. ಈ ಎಲ್ಲ ಕೀರ್ತಿ, ಈ ಎಲ್ಲ ಹೆಸರು ಸಹ ನಮ್ಮ ಗುರುಗಳಾದಂಥ ರೂಪಾ ಮೇಡಮ್ ಹಾಗೂ ವೀಣಾ ಮೇಡಮ್ಗೆ ಸಲ್ಲಿಸಬೇಕು. ನಾವೆಲ್ಲರೂ ಬಹಳ ಸಂತೋಷದಿಂದ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಧೃತ ಪಾಶಾಂಕುಶ ಪುಷ್ಪ ಬಾಣ ಚಾಪ ಅಣಿಮಾದಿಭಿರಾವೃತ ಮಯೂಕೈ ಅಹಮಿತ್ಯೇವ ವಿಭಾವಯೇ ಭವಾನಿ ಧ್ಯಾಯೇತ್ ಪದ್ಮಾಸೀಂ ಶ್ರೀಮಾತೆ ನಮಃ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕ ಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿ ಶ್ರೇಣಿ ಕನತ್ ಕೋಟೀರ ಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖ ಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ ನವ ಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ. ಸಮಸ್ತ ಕರ್ನಾಟಕ ಜನತೆಗೆ ಶ್ರೀಶಕ್ತಿ ಪಾರಾಯಣ ತಂಡದ ವ್ಯವಸ್ಥಾಪಕಿಯಾದ ವೀಣಾ ಶ್ರೀಧರ್ನ ನಮಸ್ಕಾರಗಳು. ಇವತ್ತು ನಿಮ್ಮ ಮುಂದೆ ಯಾಕೆ ನಿಂತಿದ್ದೀನಿ ನಾನು ಅಂದರೆ, ನೀವು ಅನ್ಕೋಬೋದು ಮುಂಚೆ ಒಂದು ವಿಡಿಯೋದಲ್ಲಿ ಬಂದಿದ್ವಿ, ನಾವು ಯಾರು, ಶ್ರೀಶಕ್ತಿ ಪಾರಾಯಣ ತಂಡ ಅಂದರೆ ಯಾರು, ಏನು ಮಾಡ್ತೀವಿ ಅಂತೆಲ್ಲ ಹೇಳಿದ್ವಿ. ಅದೇ ಥರ ನಿರಂತರವಾಗಿ ನಿಮ್ಮ ಎಲ್ಲ ಸಪೋರ್ಟಿಂದ, ದೇವರ ಆಶೀರ್ವಾದದಿಂದ ನಾವು ಅತ್ಯಂತ ಅದ್ಭುತವಾದ ದೇವಸ್ಥಾನಗಳಲ್ಲಿ, ಪವಿತ್ರವಾದ ಸ್ಥಳಗಳಲ್ಲಿ ಪಾರಾಯಣ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ನನಗೆ ವಿಶೇಷ ಅನ್ನಿಸ್ತಿದೆ. ಯಾಕೆ ಅಂದರೆ, ನಾವು ಗುಳುಗುಂಟಮ್ಮ ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಇದೆ. ನಮಗೆ ಖಂಡಿತ ಗೊತ್ತಿರಲಿಲ್ಲ ಇದ್ರ ದೇವಸ್ಥಾನದ ವಿಶೇಷ ಏನು ಅಂತ. ಆದರೆ ಇಲ್ಲಿ ಪಾರಾಯಣ ಮಾಡಬೇಕು, ನೀವು ಬರಬೇಕು ಅಂದಾಗ ನಮಗೊಂಥರ ಉಲ್ಲಾಸ, ಒಂಥರ ಚೈತನ್ಯ ಮೂಡಿಬರ್ತಿತ್ತು. ಯಾಕೆ ಅಂದರೆ, ಅದು ನಾರ್ತಲ್ಲಿರುವಂಥ ವೈಷ್ಣೋದೇವಿಯ ರಿಪ್ಲಿಕಾ ಅಂತ ಹೇಳ್ಬೋದು. ಅಲ್ಲಿವರೆಗೂ ನಾವು ಹೋಗಿ ನೋಡೋಕ್ಕಾಗದೇ ಇರುವ ವೈಷ್ಣೋದೇವಿ ಅಂದರೆ ನಿಮ್ಗೆ ಗೊತ್ತು, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ 3 ರೂಪದಲ್ಲಿರುವಂಥ ವೈಷ್ಣೋದೇವಿ. ಸೊ ಅದರದ ಪ್ರತಿರೂಪ ಇಲ್ಲಿದೆ ಅಂದಾಗ ನಮಗೆ ತುಂಬ ಉತ್ಸುಕರಾಗಿ ಇವತ್ತು ಬಂದಿದ್ದೀವಿ ಇಲ್ಲಿ ಪಾರಾಯಣ ಮಾಡೋಕ್ಕೆ. ಇದು ಒಂದು ತಾಯಿಯ ಆಶೀರ್ವಾದ. ಇವತ್ತು ಲಲಿತಾ ದೇವಿ ಪಾರಾಯಣ ಮಾಡೋಕ್ಕೆ ಬಂದಿದ್ದೀವಿ. ಇದ್ರ ವಿಶೇಷನ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಗುರುಗಳಾಗಿರ್ಬೋದು, ಈ ದೇವಸ್ಥಾನದ ಸಂಸ್ಥಾಪಕರಾಗಿರ್ಬೋದು, ಅವರೆಲ್ಲ ಮಾತಾಡ್ತಾರೆ. ಸೊ ಅವರೆಲ್ಲ ಈ ವಿಡಿಯೋನ ಪೂರ್ತಿ ನೋಡಿ, ನೀವು ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗಿಹನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಹೆಮ್ಮೆಯ ಗಣನಾಥನೇ ಗಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗಿಹನ್ಯಾರಮ್ಮ. ಮೋರೆ ತಪ್ಪಿನ ಭಾವ ಮೋರದ ಗಲದ
ಕಿವಿ ಕೋರೆದಾಡೆಯ ನಾರಮ್ಮ ಮೋರೆ ಕಪ್ಪಿನ ಬಾವ ಮೋರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ ದಿಟ್ಟ ಚಂದ್ರನ ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗಿ ಹನ್ಯಾರಮ್ಮ. ನಮಸ್ತೆ, ನಾನು ರೂಪಾ ನಟರಾಜ್ ಅಂತ. ನನ್ನ ಮುಂಚೆ ಒಂದ್ಸತಿ ನೀವು ಈ ವಿಡಿಯೋ ವಾಹಿನಿಗಳಲ್ಲಿ ನೋಡಿದ್ದೀರಾ. ನಾನು ಶ್ರೀಶಕ್ತಿ ತಂಡದ ಮುಖ್ಯಸ್ಥೆ. ನಾವು ಇವತ್ತು ಇಲ್ಲಿ ಪಾರಾಯಣಕ್ಕೆ, ಲಲಿತಾ ಪರಮೇಶ್ವರಿ ಪಾರಾಯಣಕ್ಕೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಫೀಲ್ ಆಗುತ್ತೆ. ಇದು ಗುಳುಗುಂಟಮ್ಮ ದೇವಸ್ಥಾನ ಅಂತ. ಇದು ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ ಹತ್ರ ಬರುತ್ತೆ. ವೈಷ್ಣೋದೇವಿ ನೋಡೋದೇ ಬೇಡ. ಯಾರಷ್ಟು ದೂರ ಹೋಗಿ ವೈಷ್ಣೋದೇವಿ ನೋಡೋಕ್ಕಾಗಲ್ವೋ ಅದನ್ನು ತೃಪ್ತಿಯಾಗಿ ಮನಸ್ಸಿಂದ ಸಂತೋಷವಾಗಿ ಹೇಳ್ತೀನಿ, ನೀವು ಆರಾಮಾಗಿ ಬಂದು ಇಲ್ಲಿ ನೋಡ್ಬೋದು. ಇನ್ನೊಂದು ಏನು ಅಂದರೆ ಇಲ್ಲೊಂದು ವಿಶೇಷತೆ ಇದೆ, ಒಂದು ಅದ್ಭುತ ನಡೆಯುತ್ತೆ. ನಾನು ಅದನ್ನು ಹೇಳಿಬಿಟ್ರೆ ಅದರ ಸ್ವಾರಸ್ಯ ಹೊಟ್ಟೋಗುತ್ತೆ. ನೀವು ಈ ವಿಡಿಯೋ ಇದರಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿನ ವಿಳಾಸ ನಿಮಗೆ ತೆರೆ ಮೇಲೆ ಕಾಣಿಸುತ್ತೆ. ನಾನು ಯಾಕೆ ಇದನ್ನು ಇಷ್ಟು ಖಡಾಖಂಡಿತವಾಗಿ ಹೇಳ್ತಿದ್ದೀನಿ ಅಂದರೆ, ನಾನು ಮುಂಚೆ ಇಲ್ಲಿಗೆ ಒಂದು ಸತಿ ಬಂದಿದ್ದೋಳು. ಇಲ್ಲಿ ಏನು ಅದ್ಭುತ ನಡೆಯುತ್ತೆ ಅಂದರೆ, ನಾವು ಏನೇ ಕೋರಿಕೆನ ಇಟ್ಟರು ಆ ತಾಯಿ ಮುಂದೆ ನೆರವೇರಿಸ್ಕೊಡ್ತಾಳೆ. ಆ ನೆರವೇರಿಕೆ ನಂದು ಪೂರ್ತಿ ಆಗಿದೆ ಅಂತಲೇ ನಾನು ಆ ತಾಯಿ ಒಂದು ಸಂಕಲ್ಪದಿಂದ ನಾನು ಮತ್ತೆ ವಾಪಸ್ ಬಂದಿದ್ದೀನಿ, ಇಲ್ಲಿ ಪಾರಾಯಣ ಮಾಡ್ತೀನಿ ಅಂತ. ಸೊ ಹಂಗಾಗಿ ನಾನು ಆ ಒಂದು ಖಡಾಖಂಡಿತವಾಗಿ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಪಾರಾಯಣದ ಮೂಲ ಉದ್ದೇಶ. ದಯವಿಟ್ಟು ಎಲ್ಲರೂ ಒಂದೇ ಒಂದು ಸತಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನೋಡಿ ಅನ್ನೋದೇ ನನ್ನ ಕೋರಿಕೆ. ಎಲ್ರಿಗೂ, ಸಮಸ್ತ ಜನರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಂದನೆಗಳು. नमो देव्यै महादेव्यै शिवायै नमः नमः प्रगत्यै भद्रायै नियदा प्रणदास्मदा नमस्कारान् समर्पयामि मनोरथान् प्रार्थयामि आमेಲೆ ಕೊಡೋಣ ಎಲ್ಲರಿಗೂ पुनः पूजां करिष्ये पूजां देवत्वं समर्पयामि नामनाभ्यां मेलयामि प्रत्यङ्गः काली महालक्ष्मी अक्षते भारती चतुरेगे मूकांबिके अंबिके देविगे चंदीरे चंदुर्वेगे चंदव कन्नीरे अंबे मुकांबिके औषधं जाह्नवीजायं अच बन्बिडियಲ್ಲ वैद्यो अकरे नैवेद्य कोल्लूर मातेगे तन्नीरे अंबे मूकांबिकेगे अंबिकेगे देविगे चंदन तन्नीरे चंदुಳ್ಳಿ ಚೆಲುವೆಗೆ ಗಂಧವ ತನ್ನೀರೆ ಅಂಬೆ ಮೂಕಾಂಬೆಗೆ ಚಂದನ ತನ್ನೀರೆ स्वरूपेण हतदैत्य महाबले घोररूपे महादापे
ಓಂ ಯಾವದ್ಭೋಮಂಡಲಂ ದತ್ತೇ ಸಶೈಲಬಲಕಾನನಂ ತಾವತ್ತಿಷ್ಠತಿ ಮೇದಿನ್ಯಾಂ ಪುತ್ರಪೌತ್ರಿಕೆ ದೇಹಾಂತೆ ಪರಮಂ ಸ್ಥಾನಂ ಯಸ್ಸೈಲಪದುರ್ಲಭಂ ಪ್ರಾಪ್ನೋತಿ ಪುರುಷೋ ನಿತ್ಯಂ ಮಹಾಮಾಯಾ ಪ್ರಸಾದಕಃ ಉತ್ತರೋತ್ತರಾಭಿವೃದ್ಧಿರಸ್ತು ಆಚರಣ ಕರ್ಮಸಾಂಗತಾ ಫಲಸಿದ್ಧಿರಸ್ತು. महाकाली महालक्ष्मी महासरस्वती त्रिगुणात्मिका श्री गुणघट्टम्म समेत देवी समेत चंडिका दुर्गा परमेश्वरी पूर्ण अनुग्रह प्रसाद सिद्धिरस्तु. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವತಿ ಸಂಕಲ್ಪ ಇಷ್ಟೆಲ್ಲ ಬಂದು ದೂರದಿಂದ ಬಂದು ಅವರ ಒಂದು ಸಂಕಲ್ಪ ಏನಿತ್ತೋ ಅದನ್ನು ನೆರವೇರಿಸಿದ್ದೀರಾ. ಹಾಗಾಗಿ ಅವರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮೆಲ್ಲರಿಗೂ ಭಗವತಿ ಅನುಗ್ರಹ ಮಾಡಲಿ. ಇದೇ ರೀತಿಯಾಗಿ ಮತ್ತೆ ಪ್ರತಿ ತಿಂಗಳು ಅವ್ರದ್ದೊಂದು ಸಂಕಲ್ಪ ಇದೆ, ದೊಡ್ಡ ಸಂಕಲ್ಪ ಮಾಡಿದ್ದಾರೆ. ಆ ಸಂಕಲ್ಪಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು. ಪ್ರತಿ ತಿಂಗಳು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದು ಇನ್ನು ಹೆಚ್ಚೆಚ್ಚು ನಡೀತಾ ಹೋಗಲಿ ಅಂತ ಭಗವತಿಯಲ್ಲಿ ಪ್ರಾರ್ಥನೆ. ತಿಮ್ಮಣ್ಣ, ಇವರು ವೀಣಾ ಅಂತ, ಅವರೊಂದು ಪ್ರಶ್ನೆ ಇದೆ, ಕೇಳಿ. ಅಮ್ಮ, ನಾನು ಸ್ವಂತ ಮನೆಯಲ್ಲಿ ಇದ್ದವಳು, ಅದು ಕಾರಣಾಂತರಗಳಿಂದ ಕಳ್ಕೊಂಡಿದ್ದೀನಿ. ಈಗ ಮತ್ತೆ ಸ್ವಂತ ಮನೆ ಯೋಗ ಇದೆಯಾ? ನಿನ್ನ ಆಶೀರ್ವಾದದಿಂದ ಅದೇನಾದ್ರೂ ಫಲಿಸತ್ತಾ ನನಗೆ? ಇದೆ ಅಂದ್ರೆ ಬಲ್ಗಡೆ ಬಮ್ಮ. ಏನಾಗುತ್ತೆ? ನೀವು ಮಾಡಿಕೊಡ್ತಾರಂತೆ, ಏನ್ ಮಾಡ್ತೀರಾ ಹೇಳಿ ಅಷ್ಟೇ. ನಾನು ಈಗಲೇ ಏನ್ ಮಾಡ್ತೀನಿ ಅಂತ ನನಗೂ ಹೇಳಕ್ ಬರ್ತಿಲ್ಲ. ನಾನು ತುಂಬಾ ಮನೋ ಇಚ್ಛೆಯಾಗಿ ನಿನ್ನ ಸೇವೆ ಮಾಡಕ್ ಇಷ್ಟಪಡ್ತೀನಿ. ಸದಾ ನಿನ್ ದರ್ಶನ, ಸದಾ ನಿನ್ ಸೇವೆನಲ್ಲೇ ನಾನು ನಿರಂತರವಾಗಿ. ಆಯ್ತು, ಕೇಳ್ತೀರಾ? ನನಗೆ ಒಬ್ಬನೇ ಮಗ ಇರೋದು. ಅವನು ತುಂಬಾ 10 ವರ್ಷ ಆದ್ಮೇಲೆ ಹುಟ್ಟಿರೋದು. ಚೆನ್ನಾಗಿ ವಿದ್ಯೆ ಇದೆ. ಅವನು ವಿದ್ಯಾವಂತನಾಗಿ ಸಕ್ಸಸ್ಫುಲ್ ಆಗಿ ಜೀವನದಲ್ಲಿ ಸುಖವಾಗಿರ್ತಾನ. ಅದು ನಿನ್ನ ಆಶೀರ್ವಾದದಿಂದ. ತಮ್ಮ ಹೆಸರು? ಪಾರ್ಥಸಾರಥಿ ಅಂತ. ತಾವೇನು ಮಾಡ್ಕೊಂಡಿದ್ದೀರಿ ಸರ್? ನಾವು ರಿಟೈರ್ಡ್ ಆಗಿದ್ದೀವಿ. ಹಾಂ, ಗೌರ್ಮೆಂಟ್ ಸರ್ವಿಸಲ್ಲಿದ್ದು. ಹಾಂ, ಮಿಸ್ಟರ್ ವಿ ಕೆ ಪಾರ್ಥಸಾರಥಿ ಅಂತ. ಇದು ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲೂಕು, ಕೂಳಲ ಹೋಬಳಿ. ಇದೇನು ಸರ್? ಚಿಕ್ಕ ದೊಡ್ಡವಾಡಿ ಗ್ರಾಮ. ಯಾವ ಗ್ರಾಮ ಸರ್ ಇದು? ಚಿಕ್ಕ ದೊಡ್ಡವಾಡಿ ಗ್ರಾಮ. ಚಿಕ್ಕ ದೊಡ್ಡವಾಡಿ ಗ್ರಾಮ. ಇದೇನು ಸರ್ ಇದು ದೇವಸ್ಥಾನ ನಿಮ್ಮ ಹೊಲದಲ್ಲಿ ಇರ್ತಕ್ಕಂಥದ್ದು? ನಮ್ಮ ಪೂರ್ವಜರ ಕಾಲದಿಂದ ಹಾಂ, ಈ ಗುರುಗುಂಟಮ್ಮ ದೇವಸ್ಥಾನ ಅಂತ ದೇವಿ ದೇವಸ್ಥಾನ. ಸುಮಾರು ಒಂದು 300ರಿಂದ 400 ವರ್ಷದ ಹಿಂದಿನ ಹಳೆಯ ದೇವಸ್ಥಾನ. ಆಗ ಅದನ್ನು ನಾವು ರೆನೋವೇಟ್ ಮಾಡಿ ಜೀರ್ಣೋದ್ಧಾರ ಮಾಡಿ ಈಗ 2017ರಿಂದ 19 ಮಧ್ಯದಲ್ಲಿ ಈ ನವೀಕರಣವನ್ನು ಶ್ರೀ ಗುರುಗುಂಟಮ್ಮ ದೇವಿ ಅಂತ ಅಂದ್ಬಿಟ್ಟು ಅಷ್ಟಮಂಗಲ ಪ್ರಶ್ನೆಯಿಂದ ಬಂದು ಅದು 3 ವಿಗ್ರಹ, ಕಲ್ಲಿನ ವಿಗ್ರಹ ಇತ್ತು. ಅದಕ್ಕೆ ಪುನರ್ನಾಮಕರಣ ಮಾಡಿ ಶ್ರೀ ಮಹಾಲಕ್ಷ್ಮಿ, ಶ್ರೀ ಸರಸ್ವತಿ ಈ ದೇವಸ್ಥಾನ ಪುನರ್ನಾಮಕರಣಗೊಂಡು ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಸರಸ್ವತಿ, ಶ್ರೀ ಮಹಾಕಾಳಿ, ಮೂರು ಜನ ದೇವತೆ, 3 ದೇವತೆಗಳ ವಿಗ್ರಹಗಳಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ನಾವು ಅದನ್ನು ಪುನರ್ನಾಮಕರಣ ಮಾಡಿ ಎಲ್ಲ ಭಕ್ತಾದಿಗಳು, ಮುಖ್ಯವಾಗಿ ಚಿಕ್ಕ ದೊಡ್ಡವಾಡಿ ಗ್ರಾಮಸ್ಥರು ಸಹಕಾರದಿಂದ ಮತ್ತು ಬೆಂಗಳೂರು, ತುಮಕೂರು ಸುತ್ತಮುತ್ತ ಹಳ್ಳಿ ಪ್ರದೇಶದಲ್ಲಿ ಯಾರಿಗೆ ಚಿರಪರಿಚಿತ ಇದೆ, ಹಳಬರು ಇರೋದು, ಹೊಸಬರು ಇರೋದು, ಯಾರು ಬಂದವರು ಅವರಿಗೆ ಒಂದು ಸಾರಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅವರ ಎಷ್ಟೋ ಕಷ್ಟಕ್ಕೆ ಸುಖಗಳು ಎಲ್ಲ ಪರಿಹಾರ ಆಗ್ತೈತೆ ಅಂತೀರಿ? ಕೈಗೊಂಡಿರ್ತಾರೆ. ಇಷ್ಟ ಭಕ್ತಾದಿಗಳು ಬಂದು ಸೇವೆಯನ್ನು ಮಾಡಿಕೊಂಡು ದೇವಿಗೆ ಕೃತಾರ್ಥರಾಗಬೇಕು, ಕೃಪೆಗೆ ಪಾತ್ರರಾಗಬೇಕು ಅಂತೀರಿ ಸರ್. ಅದಕ್ಕೆ ನಿಮ್ಮ ಈ ದೇವಸ್ಥಾನಕ್ಕೆ ಬರೋದು ಹೆಂಗೆ ರೀ? ಬರೋದಂದರೆ ನಮಗೆ ಬೆಂಗಳೂರಿನಿಂದ ಡಾವಸ್ಪೇಟೆ ಸುಮಾರು 50 ಕಿಲೋಮೀಟರ್, ಅಲ್ಲಿವರೆಗೂ ಬಸ್ ಇದೆ. ಮತ್ತು ಅಲ್ಲಿಂದನೂ ತುಮಕೂರಿಂದ ಬೆಂಗಳೂರಿಂದ ಕೊರಟಗೆರೆ, ಮಧುಗಿರಿ, ಪಾವಗಡ ಎಲ್ಲ ಬಸ್ಗಳು ನಿಮಗೆ ಮೂಡಿಗೆರೆ ಸ್ಟಾಪ್ ಕೊಡುತ್ತೆ. ಮೂಡಿಗೆರೆಯಿಂದ 8 ಕಿಲೋಮೀಟರ್. ಆಟೋದಲ್ಲಾದರೂ ಬರ್ಬೋದು, ಸ್ವಂತ ವಾಹನ ಇದ್ದರೆ ಇಲ್ಲಿಗೂ ಬರ್ಬೋದು. ಈಗ ಒಟ್ಟು ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿದ್ದೀವಿ ನಾವು. ಅಂದ್ರೆ ಬೆಂಗಳೂರಿಂದ 70 ಕಿಲೋಮೀಟರ್ ಐತಿ. ನೀವು ಇದಕ್ಕೆ ದಾಬಸ್ಪೇಟೆ 22 ಕಿಲೋಮೀಟರ್ ಆಗುತ್ತೆ. 22 ಕಿಲೋಮೀಟರ್ ನಿಮಗೆ ದೇವಸ್ಥಾನ. ಇಲ್ಲಿ ನಾವು ಸುಮಾರು ಒಂದು 7-8 ವರ್ಷದಿಂದ ನಾವು
ದೇವಸ್ಥಾನಕ್ಕೆ ಬಂದು ನಮ್ಮ ಈ ಕಷ್ಟ ಸುಖವನ್ನು ಹೇಳ್ಕೊಂಡು ದೇವಿಗೆ ಹೇಳ್ಕೊಂಡು ನಾವು ನಮ್ಮ ಪರಿಹಾರಗಳು ಕಂಡುಹಿಡ್ಕೊಂತೀವಿ. ಅಂದ್ರೆ ನಿಮಗೆ ಅನುಭವ ಆಗಿದೆ ಅದು? ನಮಗೆ ನಾವು ಪ್ರತಿ ತಿಂಗಳಿಗೆ ಒಂದು ಸಾರಿ, ಕನಿಷ್ಠ ಪಕ್ಷ ಒಂದು ಸಾರಿ ಅದು ಬಂದು ನಾವು ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ವಿಶೇಷ ಪೂಜೆಗಳನ್ನ ಮಾಡ್ತಾರೆ. ಎಲ್ಲ ಭಕ್ತರಿಗೂ ಬಂದು ಸಹಕಾರ ಕೊಡ್ತಾ ಇದ್ದೇವೆ. ಅಭಿದೇವತೆಯಿಂದ ಜನಗಳು ಭಾಳ ಅನುಕೂಲ. ಇದು ಈ ದೇವಸ್ಥಾನವು ಶ್ರೀ ವೈಷ್ಣೋದೇವಿ ಸ್ವರೂಪವನ್ನು ಹೊಂದಿರುತ್ತೆ ಅಂತಂದು ಅಷ್ಟಮಂಗಳ ಪ್ರಶ್ನೆಯಿಂದ ಬಂದಿರ್ತದೆ. ಅದಕ್ಕೋಸ್ಕರ ಇದು ಶ್ರೀ ಮಹಾಲಕ್ಷ್ಮಿ, ಶ್ರೀ ಸರಸ್ವತಿ, ಶ್ರೀ ಮಹಾಕಾಳಿ ಹಾಗೆ ಪ್ರಸಿದ್ಧಿಯಾಗಿ ಭಕ್ತಾದಿಗಳು ಬಂದು ಅವರು ಸೇವೆಗಳನ್ನ ಮಾಡ್ಕೊಂಡು ಪವರ್ಫುಲ್ ದೇವ್ರು ಐತೆ ಅಂತೀರೇನು? ಪವರ್ಫುಲ್ ದೇವಸ್ಥಾನ ನಾವು ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಇದ್ದಾವೆ, ಜನಗಳು ಒಳ್ಳೆಯದಾಗ್ತದೆ. ಓಕೆ, ಅಷ್ಟು ಹೇಳಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ ಯಜಮಾನ್. ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು ತಿಮ್ಮಣ್ಣ ಅಂತ. ತಿಮ್ಮಣ್ಣ ಅವರು. ಇಲ್ಲಿ ಏನಾಗಿದ್ದೀರಿ ನೀವು? ನಾವು ಐನವರಾಗಿದ್ದೀವಿ. ಅಂದ್ರೆ ಪೂಜಾರಿಗಳು? ಪೂಜಾರಿ, ದೇವಸ್ಥಾನದ ಪೂಜಾರಿಗಳು. ದೇವಸ್ಥಾನದ ಪೂಜಾರಿಗಳಾಗಿದ್ದೀವಿ. ಈ ದೇವಸ್ಥಾನದ ಹಿನ್ನೆಲೆ ಮತ್ತು ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನೀವು? ಹೆಂಗ್ ಬತ್ತು, ಏನ್ ಕತಿ, ನೀವೇನು ಪೂಜಾರಿಗಳಾದ್ರಿ? ಇದು ಪೂರ್ವ ಕಾಲದ ದೇವಸ್ಥಾನ. ಸುಮಾರು ಒಂದು 600-650 ವರ್ಷದಿಂದ ಹಿಂದೆ ನಾವು ಅಸ್ತಮಂಗಳ ಹಾಕ್ಸಿದ್ವು. ಅಸ್ತಮಂಗಳದ ಪ್ರಕಾರ ನಾವು ಕರ್ಸಿವು ಅಸ್ತಮಂಗಳದವ್ರನ್ನ. ಅಸ್ತಮಂಗಳದವರು ಹೇಳಿರು, ಅವರು ಇದು ನಾವು ಮೊದಲು ಗುಲ್ಗುಂಟಮ್ಮ ಅಂತಂತಿದ್ವು. ಅಸ್ತಮಂಗಳದವ್ರು ಹೇಳಿರು ಇದು ಗುಲ್ಗುಂಟಮ್ಮ ಅಲ್ಲ, ಮಹೇಶ್ವರಮ್ಮ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿರು. ಅಲ್ಲಿಂದ ನಾವು ಅವತ್ತಿಂದ ಮಹೇಶ್ವರಮ್ಮ, ಮಹಾಲಕ್ಷ್ಮಿ ಅಂತ ನಾವು ಇದನ್ನು ಮಾಡ್ಕೊಂಡ್ವು. ಇವತ್ತು ನಮ್ಮೂರು, ನಮ್ಮ ಅಕ್ಕಪಕ್ಕ ಹಳ್ಳಿಯರಿಗೂ ಯಾರಿಗೂ ಗೊತ್ತಿಲ್ಲ ಮಹೇಶ್ವರಮ್ಮ ಅನ್ನೋದು. ಆ ಪೂರ್ವ ಕಾಲದಿಂದ ಏನು ನಡೆದೈತೋ ಅದೇ ಗುಲ್ಗುಂಟಮ್ಮ ಅಂತ ಇವತ್ತು ಅದೇ ಅಂತ ಇದ್ದೀವಿ. ಇದು ಮೂಲ ಹೆಸರು ಮಹೇಶ್ವರಮ್ಮ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಇವರು ಹೇಳಿರು. 3 ದೇವತೆಗಳ ಒಂದೇ ಕಡೆ ಇರೋದು. ಮೂಲ ಅಲ್ಲಿಂದ ಬಂದೈತೆ ಅಂತ ಹೇಳ್ತೀರಿ ನೀವು. ನಿಮ್ಮ ಗಮನಕ್ಕೆ ನೀವು ಪೂಜಾರಿಗಳು ಯಾವಾಗ? ನಾವು ಸುಮಾರು ಮೊದಲು ಪೂಜಾರಿಗೆ ಏನು ಯಾರು ಒಂದು ಕಡ್ಡಿ ಅದು ಏನು ಹಚ್ತಿರ್ಲಿಲ್ಲ. ಏನೋ ಒಂದು ವರ್ಷದಾಗ 2 ಸತಿಯೋ 3 ಸತಿಯೋ ಒಂದು ಕಡ್ಡಿ ಹಚ್ಚೋವು. ಈ 6 ವರ್ಷದಿಂದ ಈಚೆಗೆ ಎಲ್ಲ ದೇವಸ್ಥಾನ ಆಗಿ ಪ್ರತಿಷ್ಠಾಪನೆ ಆದಮೇಲೆ, ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಆದಮೇಲೆ ನಾವು ದಿನ ಡೈಲಿ ಒಂದು ಹೂವು ನೀರು ಇಕ್ಕೋದು. ನಾನಾ ಭಕ್ತಾದಿಗಳು ಎಲ್ಲ ಬರ್ತಾರೆ, ಹೋಗ್ತಾರೆ. ಅವ್ರ ಅರಿಕೆಗಳು ಏನೇನು ಅಂದ್ಕೊಂಡು ಹೋಗಿರ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗೈತೆ ಅಂತ ಹೇಳ್ತಾರೆ. ತಿರ್ಗಾ ಬರ್ತಾರೆ, ನಮ್ಗೆ ಒಳ್ಳೇದಾಯಿತು ಅಂತ ಹೇಳ್ತಾರೆ. ಪೂಜಾರಿ ಅವ್ರ ಹೇಳಿ, ನೀವು ಒಳಗಡೆ ಅಲ್ಲಿ ಹರಕೆ ಕೇಳ್ತಾರಲ್ರಿ ಭಕ್ತರು, ಏನಾಗ್ತೈತಿ ಏನ ದೇವ್ರನ್ನ ಕೇಳ್ತಾರಲ್ರಿ, ಆ ತೆಂಗಿನಕಾಯಿ ಮೇಲೆ ಕೂತ್ಕೊಂಡು ರೌಂಡ್ ಹೊಡಿದಿರ್ತೈತಲ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ನಾವು ಅದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ನಾವು ಕೂಕೊಂತೀವಿ ಅಷ್ಟೇ. ನಾನೇನು ಅದು ಇದು ಕೈ ಬೈ ಆಡ್ಸಲ್ಲ, ಸುಮ್ಮನೆ ಕೂಕೊಂತೀನಿ. ಅವ್ರ ಕೆಲಸ ಆಗ್ತೈತೆ ಅನ್ನಂಗಿದ್ರೆ ಮಾತ್ರ ಬಲಗಡೆ ಬರ್ತೈತೆ, ಇಲ್ಲ ಆಗಲ್ಲ ಅನ್ನೋದಾದರೆ ಎಡಗಡೆ ಬರ್ತೈತೆ. ಇದು ಅರ್ಜೆಂಟ್ ಆಗ್ತೈತೆ ಅನ್ನಂಗಿದ್ರೆ ಜೋರಾಗಿ ಬರ್ತೈತೆ, ಸ್ಪೀಡಾಗಿ ತಿರುಗ್ತೈತೆ. ಅವ್ರ ಕೆಲಸ ನಿಧಾನ ಆಗ್ತೈತೆ ಅನ್ನಂಗಿದ್ರೆ ನಿಧಾನಕ್ಕೆ ಬರ್ತೈತೆ. ಈ ರೀತಿ ನಿಮ್ದು ಕ್ಷೇತ್ರದ ಮಹಿಮೆ. ಪೂಜಾರಿ ಅವರೇ, ಹೇಳಿ. ಭಕ್ತರು ಸಂಕಲ್ಪನ ಮನಸ್ಸಿನಾಗ ಇಟ್ಕೊಂಡ ನಿಮ್ಮ ದೇವ್ರನ್ನ ಕೇಳಕ್ಕೆ ಬರ್ತಾರೆ. ಅದನ್ನ ಯಾವ ದಿವಸ ಇಟ್ಕೊಂಡಿರ್ತೀರಿ ನೀವು? ಯಾವ ದಿವಸ ಅವ್ರು ಬರಬೇಕು ಅಂತ ಹೇಳ್ತೀರಿ? ಅವರು ಯಾವ ದಿವಸನ ಬರಲಿ, ಅವ್ರ ಅಡಿಕೆ ಏನಿರ್ತೈತೋ ಕೇಳ್ತಾರೆ. ಅವ್ರು ಯಾವ ದಿವಸನ ಬರಲಿ, ಯಾವ ವಾರನ ಬರಲಿ, ಆವತ್ತು ನಾವು ಕೂಕಂತೀವಿ ಕಾಯಿ ಮೇಲೆ. ನಾವು ಶುಕ್ರವಾರ, ಇವತ್ತು ಮಂಗಳವಾರ ಅನ್ನೋದು ಏನಿಲ್ಲ. ಪ್ರತಿ ವಾರ ಯಾವ ವಾರ ಬೇಕಾದ್ರೂ ಅವ್ರ ಅಡಿಕೆ ಕೇಳ್ಕೊಬೋದು. ಪೂಜಾರಿ ಅವರು, ಅದಕ್ಕೆ ಟೈಮಿಂಗ್ ಅದು ಏನು ಫಿಕ್ಸ್ ಅದು ಮಾಡ್ಯಾರೇನು? ನಾವು ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30-2 ಗಂಟೆವರೆಗೂ ಇರ್ತೀವಿ. ಅವರು ಆ ಟೈಮ್ನಾಗೆ ಯಾವಾಗ ಬೇಕಾದ್ರೂ ಬರ್ಬೋದು.
ಅಂದ್ರೆ ಭಕ್ತರು ಯಾವಾಗ ಬೇಕಾದಾಗ ಬರ್ಬೋದು. ಬರ್ಬೋದು. ಬೆಳಿಗ್ಗೆ 9ರಿಂದ ಹಾಂ, ಸಾಯಂಕಾಲ 2 ಗಂಟೆ ತನಕ ಯಾವಾಗ ಬೇಕಾದ್ರೆ ಯಾವಾಗ ಬೇಕಾದರೂ ಬರ್ಬೋದು. ಒಳ್ಳೇದು. ಫೋನ್ ನಂಬರ್ ಅದೇನಾದ್ರು? 9535694309. ಈಗ ನಾನು ನಂಬರ್ ಕೊಟ್ಟಿದ್ದೀನಿ. ಯಾರು ಬೇಕಾದ್ರೂ ಭಕ್ತಾದಿಗಳು ಬಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಇಲ್ಲಿ ದೇವರು ಕೆಲಸ ನಡೀತಾ ಇರ್ತೈತೆ. ಬಂದು ಎಲ್ಲರೂ ಭಾಗವಹಿಸ್ಬೋದು, ಪ್ರಶ್ನೆ ಕೇಳ್ಬೋದು, ಅದಕ್ಕೆ ಉತ್ತರ ಕೊಡ್ತೈತೆ. ಧನ್ಯವಾದಗಳು. ಪ್ರಯಾಣ ಟೀಮಿಗೆ ಕುಂಕುಮ ಮತ್ತು ಅರಿಶಿನ ಕೊಟ್ಟು ಸತ್ಕರಿಸ್ತಾ ಇದ್ದಾರೆ.